ಅಮ್ಮೇ ನಾರಾಯಣ, ದೇವಿ ನಾರಾಯಣ, ಲಕ್ಷ್ಮೀ ನಾರಾಯಣ, ಭದ್ರೇ ನಾರಾಯಣ. ಆತ್ಮೀಯರೆಲ್ಲರಿಗೂ ನನ್ನ ನಮಸ್ಕಾರಗಳು. ಪ್ರತಿಯೊಂದು ನಕ್ಷತ್ರದಲ್ಲಿ ಹುಟ್ಟಿದವರಿಗೂ ಅವರಿಗೆ ಬರುವ ವರ ಅಥವಾ ವಧು ಯಾವ ನಕ್ಷತ್ರದವರು ಆಗಿರುತ್ತಾರೆ ಎಂಬುದನ್ನು ನೋಡ್ತಾ ಇದ್ದೇವೆ. ಇಲ್ಲಿಯವರೆಗೆ ಅಶ್ವಿನಿಯಿಂದ ಚಿತ್ತಾ ನಕ್ಷತ್ರದವರೆಗೆ 14 ನಕ್ಷತ್ರಗಳಿಗೆ ನೋಡಿದ್ದೇವೆ. ಇವತ್ತು 15ನೇ ನಕ್ಷತ್ರ ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಯಾರು ವರ ಅಥವಾ ವಧುವಾಗಿ ಬರ್ತಾರೆ ಎಂಬುದನ್ನು ನೋಡೋಣ. ಇದನ್ನು ತಿಳಿದುಕೊಳ್ಳಲು ನಿಮ್ಮ ಜನ್ಮ ನಕ್ಷತ್ರ ಸ್ವಾತಿ ಆಗಿರಬೇಕು ಅಥವಾ ನಿಮ್ಮ ಲಗ್ನ ನಿಂತ ಪಾಯಿಂಟು ಸ್ವಾತಿ ಆಗಿರಬೇಕು. ನಿಮಗೆ ಬರುವ ಹಸ್ಬೆಂಡ್ ಅಥವಾ ವೈಫು ಈ 8 ನಕ್ಷತ್ರದಲ್ಲಿ ಯಾವುದಾದ್ರೂ ಒಂದರಲ್ಲಿ ಇರ್ತಾರೆ. ಕೆಲವರಿಗೆ 6 ನಕ್ಷತ್ರಗಳು ಬರುತ್ತೆ, ಕೆಲವರಿಗೆ 7 ಬರುತ್ತೆ, ಕೆಲವರಿಗೆ 8 ನಕ್ಷತ್ರಗಳು ಕಾಂಬಿನೇಷನ್ ಆಗಿ ಬರುತ್ತದೆ. ಅದು ಯಾವ್ದ್ಯಾವುದು ಅಂದರೆ ಅಶ್ವಿನಿ, ಭರಣಿ, ಆಶ್ಲೇಷ, ಮಖ, ಅನುರಾಧ, ಜ್ಯೇಷ್ಠ, ಪೂರ್ವಭಾದ್ರ, ಉತ್ತರ ಭಾದ್ರ. ಈ 8 ನಕ್ಷತ್ರಗಳು ಮತ್ತೊಮ್ಮೆ ಹೇಳ್ತೀನಿ. ಅಶ್ವಿನಿ, ಭರಣಿ, ಆಶ್ಲೇಷ, ಮಖ, ಅನುರಾಧ, ಜ್ಯೇಷ್ಠ, ಪೂರ್ವಭಾದ್ರ ಮತ್ತು ಉತ್ತರ ಭಾದ್ರ ನಕ್ಷತ್ರಗಳು ನಿಮಗೆ ಜನ್ಮ ನಕ್ಷತ್ರದವರಾಗಿ ಇದ್ದವರು ನಿಮಗೆ ಹಸ್ಬೆಂಡ್ ಅಥವಾ ವೈಫ್ ಆಗಿ ಬರ್ತಾರೆ. ಇದನ್ನು ಅವರ ಜಾತಕದಲ್ಲಿ ಹೇಗೆ ನೋಡಿಕೊಳ್ಳಬೇಕು? ಅವರ ಜಾತಕದಲ್ಲಿ ಇದು ಅವರ ಜನ್ಮ ನಕ್ಷತ್ರವಾಗಿರುತ್ತದೆ. ಈ 6 ನಕ್ಷತ್ರಗಳು ಅವರ ಜನ್ಮ ನಕ್ಷತ್ರವಾಗಿರಬಹುದು. ಇಲ್ಲ ಅಂದ್ರೆ ಅವರಿಗೆ ಲಗ್ನ ನಿಂತ ಪಾಯಿಂಟು, ಅವರ ಲಗ್ನ ಇರುತ್ತಲ್ವಾ, ಆ ಲಗ್ನ ನಿಂತ ಪಾಯಿಂಟು ಈ ನಕ್ಷತ್ರದಲ್ಲಿ ಇರಬಹುದು. 2ನೇ ವಿಧಾನ. 3ನೇ ವಿಧಾನದಲ್ಲಿ ಅವರ ಲಗ್ನಾಧಿಪತಿ ಈ ನಕ್ಷತ್ರದಲ್ಲಿ ಇರುತ್ತದೆ. ಅವರ ಲಗ್ನಾಧಿಪತಿ ಈ ನಕ್ಷತ್ರದಲ್ಲಿ ಯಾವುದರಲ್ಲಾದರೂ ಒಂದರಲ್ಲಿ ಇರುತ್ತದೆ. ಈ 3 ವಿಧಾನದಲ್ಲಿ ನೋಡಿಕೊಳ್ಳಬಹುದು. ಇದಿಲ್ಲದೆ ಇನ್ನೂ 3 ವಿಧಾನ ಇದೆ. ಇದು ನಕ್ಷತ್ರದಿಂದ ನೋಡುವ ಮೆಥಡ್. ಒಂದು ನಕ್ಷತ್ರದಿಂದ ನೋಡುವುದು, 2ನೇದು ಭಾವಗಳ ಸಂಬಂಧದಿಂದ ನೋಡುವುದು, 3ನೇದು ಗ್ರಹಗಳ ಸಂಬಂಧದಿಂದ ನೋಡುವುದು, 4ನೇದು ಮನೆಗಳ ಸಂಬಂಧದಿಂದ ನೋಡುವುದು. ಈ 4 ವಿಧಾನಗಳಲ್ಲಿ ಮಾತ್ರ ಒಬ್ಬರಿಗೆ ಬರುವ ವಧು ಅಥವಾ ವರ ಖಂಡಿತವಾಗಿಯೂ ಇರ್ತಾರೆ. ಈ ಪ್ರಪಂಚದಲ್ಲಿ ಯಾರೇ ಹುಟ್ಟಿದ್ದರೂ ಸಹ ಈ 4 ಕ್ಯಾಟಗರಿಯಲ್ಲಿ ಮಾತ್ರ ಇರ್ತಾರೆ. ಅದನ್ನು ನೋಡಿಕೊಳ್ಳಲು ನಿಮಗೆ ಆಸ್ಟ್ರಾಲಜಿ ಗೊತ್ತಿರಬೇಕಾಗುತ್ತದೆ. ಸೊ ಹೀಗೆ ನೀವು ನಿಮ್ಮ ಈಗ ಆಲ್ರೆಡಿ ಮದುವೆ ಆದವರ ಜಾತಕದಲ್ಲಿ ಇದನ್ನು ಅಪ್ಲೈ ಮಾಡಿ ನೋಡಿ, ನಿಮಗೆ ಇದರ ನಿಖರತೆ ಗೊತ್ತಾಗುತ್ತದೆ. ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ನಮ್ಮ ಜ್ಯೋತಿಷ್ಯದ ಕಾರ್ಯಾಗಾರ, ಕವಡೆಶಾಸ್ತ್ರ, ತಾಂಬೂಲಶಾಸ್ತ್ರ, ಯಂತ್ರ ಮಂತ್ರ, ದೇವಿ ಉಪಾಸನೆ, ಇದರಲ್ಲಿ ಯಾವಾಗ ಬೇಕಾದರೂ ನೀವು ಜಾಯಿನ್ ಆಗಬಹುದು. ಅದಕ್ಕೆ ನಮಗೆ ಕರೆ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಮಿತ್ರರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.